Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 31 verse 13. I am the God who appeared to you at Bethel. ಆದಿಕಾಂಡ 31ನೇ ಅಧ್ಯಾಯ 13ನೇ ವಚನ. ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಈ ಮಾತನ್ನ ಕರ್ತನು ಯಾಕೋಬನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಯಾಕೋಬನಿಗೆ ದರ್ಶನ ಕೊಟ್ಟು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನೆಂದರೆ, ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ ಎಂಬುದಾಗಿ. ಅಲ್ಲಿ ನೀನು ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿಯಷ್ಟೇ ಎನ್ನುವಂಥದ್ದನ್ನು ದೇವರು ಇಲ್ಲಿ ಅವನಿಗೆ ಜ್ಞಾಪಕಕ್ಕೆ ತರುತ್ತಾ ಇದ್ದಾರೆ. ಹೌದು, ನಮ್ಮ ದೇವರು ಹರಕೆಗಳನ್ನು ನೋಡುವಾತನು. ನಾವು ಹರಕೆಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಆಶೀರ್ವದಿಸುತ್ತಾನೆ. ಸತ್ಯವೇದದಲ್ಲಿ ಅನೇಕರು ಹರಕೆಯ ಪ್ರಾರ್ಥನೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನು ಆ ಹರಕೆಯ ಪ್ರಾರ್ಥನೆಗಳನ್ನು ಕೇಳಿ ಅವರನ್ನು ಆಶೀರ್ವದಿಸಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಯಾಕೋಬನು ತನ್ನ ತಂದೆಯನ್ನು ತನ್ನ ತಾಯಿಯನ್ನು ಬಿಟ್ಟು ಪದ್ದನ್ ಆರಾಮಿಗೆ ಹೋಗುವಂತಹ ದಾರಿಯಲ್ಲಿ ಕರ್ತನಿಗೆ ಒಂದು ಹರಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಹರಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವನು ಯೌವನಸ್ಥನಾಗಿದ್ದನು. ಅವನು ಎಲ್ಲಿಗೆ ಹೋಗಬೇಕು ಎನ್ನುವಂಥದ್ದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಅವನ ಭವಿಷ್ಯ ಹೇಗಾಗುತ್ತದೋ, ನಾನು ಏನು ಮಾಡಬೇಕೋ ಅವನಿಗೆ ಯಾವುದೂ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವನು ಕರ್ತನ ಬಳಿ ಪ್ರಾರ್ಥನೆ ಮಾಡಿದನು. ಪ್ರಿಯರೇ, ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನದಿಂದ 22 ವಚನಗಳವರೆಗೆ ನಾವು ನೋಡುತ್ತೇವೆ. ಅಲ್ಲಿ ಯಾಕೋಬನು ದೇವರಿಗೆ ಹರಕೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ನನಗೆ ತಿನ್ನುವುದಕ್ಕೆ ಆಹಾರವನ್ನು ಕೊಡುವುದಾದರೆ, ಉಡುವುದಕ್ಕೆ ವಸ್ತ್ರವನ್ನು ಕೊಡುವುದಾದರೆ ಮತ್ತು ತಿರುಗಿ ನಾನು ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡುವಂತೆ ದೇವರು ನನಗೆ ಸಹಾಯ ಮಾಡುವುದಾದರೆ ಯೆಹೋವನೇ ನನ್ನ ದೇವರಾಗಿರುವನು ಎಂಬುದಾಗಿ ಅಲ್ಲಿ ಹರಕೆಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ದೇವರು ನನಗೆ ಸಹಾಯ ಮಾಡುವುದಾದರೆ ನಾನು ಎಂದೆಂದಿಗೂ ಯೆಹೋವ ದೇವರನ್ನೇ ಹಿಂಬಾಲಿಸುತ್ತೇನೆ ಎನ್ನುವಂತಹ ಮಾತನ್ನು ಅವನು ಅಲ್ಲಿ ದೇವರಿಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲಿ 1 ಪಾಲನ್ನು ನಿನಗೆ ಸಮರ್ಪಿಸುವೆನು ಎಂಬುದಾಗಿ ಮಾತು ಕೊಡುತ್ತೇನೆ ಎಂಬುದಾಗಿಯೂ ಕೂಡ ಅಲ್ಲಿ ದೇವರಿಗೆ ಹರಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಪ್ರಿಯರೇ, ಹೌದು, ಈ ರೀತಿ ಅವನು ಹರಕೆಯ ಪ್ರಾರ್ಥನೆ ಮಾಡಿರುವುದನ್ನು ದೇವರು ಕೇಳಿಸಿಕೊಂಡರು. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಈ ಹೊತ್ತು ಈ ಯಾಕೋಬನ ಹಾಗೆ ಯೌವನಸ್ಥರಾಗಿರಬಹುದು. ಈ ಮುಂದೆ ಏನು ಮಾಡಬೇಕು, ನನ್ನ ಭವಿಷ್ಯ ಏನು ಎನ್ನುವುದನ್ನು ತಿಳಿಯದವರಾಗಿರಬಹುದು. ಇದೇ ಸುಸಂದರ್ಭ, ಇದೇ ಕ್ರಿಸ್ತನ ಬಳಿಗೆ ನೀವು ಬರುವಂತಹ ಸಂದರ್ಭ. ಈ ಸಮಯದಲ್ಲಿಯೇ, ನೀವಿರುವ ಸ್ಥಳದಲ್ಲಿಯೇ ಕರ್ತನಿಗೆ ಪ್ರಾರ್ಥನೆ ಮಾಡಿರಿ, ಹರಕೆಯ ಪ್ರಾರ್ಥನೆಯನ್ನು ಮಾಡಿರಿ. ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತಹ ಆಶೀರ್ವಾದವನ್ನು ದೇವರಿಗೆ ಕೇಳಿಕೊಳ್ಳಿರಿ. ಖಂಡಿತವಾಗಿಯೂ ಅಂದು ಯಾಕೋಬನೊಂದಿಗೆ ಇದ್ದು ಆಶೀರ್ವದಿಸಿ ಸುರಕ್ಷಿತವಾಗಿ ತಿರುಗಿ ತನ್ನ ತಂದೆಯ ಮನೆಗೆ ಬರಮಾಡಿದ ದೇವರು ನಿಮ್ಮ ಜೊತೆಗೂ ಕೂಡ ಇರುತ್ತಾರೆ. ನೀವು ಕೇಳುವಂತಹ ಆಶೀರ್ವಾದವನ್ನು ನಿಮಗೂ ಕೂಡ ಕೊಡುತ್ತಾರೆ. ಕರ್ತನಿಗೆ ಹರಕೆಯ ಪ್ರಾರ್ಥನೆಯನ್ನು ಮಾಡಿರಿ. ಹನ್ನಳ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಆಕೆಯು ತನ್ನ ಜೀವಿತದಲ್ಲಿ ಮಕ್ಕಳಿಲ್ಲದ ಸಂದರ್ಭದಲ್ಲಿ ಬಹಳವಾಗಿ ಅವಮಾನಕ್ಕೆ ಒಳಪಟ್ಟಿದ್ದಳು. ಆಗ ಆಕೆ ಕರ್ತನಿಗೆ ಹರಕೆಯ ಪ್ರಾರ್ಥನೆಯನ್ನು ಮಾಡಿದಳು. ನೀನು ನನಗೆ ಮಗನನ್ನು ಕೊಡುವುದಾದರೆ ನಾನು ಆ ಮಗನನ್ನು ನಿನಗೇ ಸಮರ್ಪಿಸುವೆನು ಎಂಬುದಾಗಿ ಹರಕೆಯ ಪ್ರಾರ್ಥನೆ ಮಾಡುತ್ತಾಳೆ. ದೇವರು ಆಕೆಯ ಹರಕೆಯ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಆಕೆಗೆ ಒಬ್ಬ ಮಗನನ್ನು ಕೊಟ್ಟು ಆ ಮಗನು ದೊಡ್ಡ ಪ್ರವಾದಿಯಾಗುವಂತೆ ಮಾಡಿದರು. ಪ್ರಿಯರೇ, ಹೌದು, ಅಂದು ಯಾಕೋಬನ ಪ್ರಾರ್ಥನೆ, ಹನ್ನಳ ಪ್ರಾರ್ಥನೆ ಕೇಳಿದ ದೇವರು ಇಂದು ನಿನ್ನ ಪ್ರಾರ್ಥನೆಯೂ ಕೂಡ ಕೇಳುತ್ತಾರೆ. ಯಾಕೆಂದರೆ ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ನೀನು ಬೇಡುವಂಥದ್ದನ್ನು ಕೂಡ ಆತನು ಒದಗಿಸಿಕೊಡುತ್ತಾನೆ. ಇಂದೇ ನೀನು ಕರ್ತನಿಗೆ ಮೊರೆ ಇಡು. ಕರ್ತನು ನಿನ್ನ ಹರಕೆಯ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಹರಕೆಯ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಯಾಕೋಬನಿಗೆ ಹನ್ನಳಿಗೆ ಮಾಡಿರುವಂತಹ ಆಶೀರ್ವಾದವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರೂ ಕೂಡ ತಮ್ಮ ಜೀವಿತದಲ್ಲಿ ಮುಂದೇನು ಎಂಬುದಾಗಿ ತಿಳಿಯದವರಾಗಿ ಈ ಹೊತ್ತು ನಿನ್ನ ಪಾದದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರನ್ನು ಆಶೀರ್ವಾದ ಮಾಡು, ಅವರ ಜೊತೆಗಿರು, ಅವರು ಕೇಳುವಂತಹ ಆಶೀರ್ವಾದವನ್ನು ಈ ಹೊತ್ತೇ ಕೊಟ್ಟು ತಾಯಿ ಪಾಲಿಸು ಕರ್ತನೆ. ಅವರೊಂದಿಗಿರು, ಅವರ ಹಸ್ತ ಹಿಡಿದು ನಡೆಸು, ನೆರಳಿನೋಪಾದಿಯಲ್ಲಿ ನೀನು ಜೊತೆಗೇ ಇದ್ದು ನಡೆಸು ಕರ್ತನೆ. ಅವರನ್ನು ಸುರಕ್ಷಿತವಾಗಿ ಕಾಪಾಡಿ ಅವರ ಭವಿಷ್ಯತನ್ನು ರೂಪಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೇನ್.